ಏನು ಸುಬ್ಬು, ಏನು ವಿಷಯ? ಏನೋ ಮಾತಾಡಬೇಕು ಅಂತ ಇಲ್ಲಿ ಕರ್ಕೊಂಬಂದೆ? ಅಪ್ಪ, ಈಗ ನನ್ನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಲ್ವಾ? ಮುಚ್ಚಿಟ್ಟಿದ್ರೆ ಈಗಲೇ ಹೇಳ್ಬಿಡಪ್ಪ. ಅದು ಅದು ಹೇಳಪ್ಪ ಹೇಳು. ಅದು ಕೇರಳ ಜ್ಯೋತಿಷ್ಯರಿದಾರಲ್ಲ, ಅವರೊಂದು ಕೇರಳ ಲಾಟರಿ ಟಿಕೆಟ್ ತಂದು ಕೊಟ್ಟಿದ್ರು. ಆ ಲಾಟ್ರಿ ಟಿಕೆಟ್ ಏನಾದ್ರು ಹೊಡೆದ್ರೆ ನಿನಗೊಂದು ಬೈಕ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಬೈಕೇ ಸಿಕ್ಬಿಡ್ತಲ್ಲ. ನಾನು ಲಾಟ್ರಿ ಟಿಕೆಟು ಹೊಡಿಲಿಲ್ಲ. ಬಿಟ್ಟರೆ ನಿನ್ನ ಹತ್ರ ಮುಚ್ಚಿಡೋದು ಬೇರೆ ಏನಿಲ್ಲಪ್ಪ. ನಿಜವಾಗ್ಲೂ ಏನಿಲ್ವೇನಪ್ಪ? ಓ, ಆ ವಿಷಯ ಕೇಳ್ತಾ ಇದ್ದೀಯಾ? ಆ ವಿಷಯ ನಿಂಗೆ ಹೇಳ್ಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಪರವಾಗಿಲ್ಲ ಹೇಳಪ್ಪ. ಅದೇನಾಯ್ತು ಗೊತ್ತಾ, ಈ ದಿನೇಶ ಇದ್ದಾನೆ, ದಿನೇಶ ಅವ್ನು ನಮ್ಮ ಗಾಡಿ ತಗೊಂಡೋಗಿ ಸ್ಕ್ರಾಚ್ ಮಾಡಿ ತಂದು ಬಿಟ್ಟಿದ್ದಾನೆ. ನಾನು ಅಡ್ಡದಿಡ್ಡಿ ಓಡಿಸಿ ಸ್ಕ್ರಾಚ್ ಮಾಡೋಣ ಅಲ್ಲಪ್ಪ, ಬೇಕಾದ್ರೆ ಫೋನ್ ಮಾಡಿಕೊಡ್ತೀನಿ, ನೀನೇ ಕೇಳು. ಅದು ಅಲ್ಲದೆ ಅವನು ಗಾಡಿ ತಗೊಂಡೋಗಿ ಸ್ಕ್ರಾಚ್ ರೆಡಿ ಮಾಡಿ ತಂದು ಕೊಡ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆಪ್ಪ ಆ ವಿಷಯ ನಿನ್ನ ಹತ್ರ ಹೇಳಿಲ್ಲ. ಅದಲ್ಲ ಕಣಪ್ಪ ನಾನು ಕೇಳ್ತಿರೋದು. ನಾನು ಕೇಳ್ತಿರೋದು ಸಾಲಿಗ್ರಾಮದ ಬಗ್ಗೆ. ಅದ್ರ ಬಗ್ಗೆ ನಿನ್ಗೆ ಯಾರು ಹೇಳಿದ್ದು? ಅಪ್ಪ, ಅದು ಅದ್ರ ಬಗ್ಗೆ ನಿನ್ಗೆ ಯಾರು ಹೇಳಿದ್ದು? ಅಲ್ಲಪ್ಪ, ಯಾರಾದರೂ ಕೇಳಿರಲಿ, ನಿನಗೆ ಆ ಊರಿನ ಬಗ್ಗೆ ಗೊತ್ತಾ? ಆ ಊರಲ್ಲಿ ಯಾರಿದ್ದಾರೆ, ಅವ್ರಿಗೂ ನಿನಗೂ ಏನು ಸಂಬಂಧ? ಮತ್ತೆ ಯಾಕೆ ಆ ಊರವ್ರು ಯಾಕೆ ನಿನ್ನ ಸುಬ್ಬು, ಇದೇ ಕೊನೆ. ಇನ್ನೊಂದು ಸಾರಿ ಆ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡಬಾರ್ದು. ಅಪ್ಪ ಏನು ಇಷ್ಟೊಂದು ಸೀರಿಯಸ್ ಆಗಿಬಿಟ್ರು? ಯಾವತ್ತೂ ಇಷ್ಟು ಜೋರಾಗಿ ಮಾತಾಡಿದವ್ರೆ ಅಲ್ವಲ್ಲ? ಸಾಲಿಗ್ರಾಮ ಅಂತ ಹೆಸರು ಕೇಳ್ತಿದ್ದಂಗೆ ಯಾಕೆ ಹೀಗೆ ಆಡ್ತಿದ್ದಾರೆ? ಅಂಥ ರಹಸ್ಯ ಸಾಲಿಗ್ರಾಮದಲ್ಲಿ ಏನಿದೆ? ತುಂಬ ವರ್ಷಗಳ ನಂತರ ಪುಷ್ಕರಣಿ ಉತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ಖುದ್ದಾಗಿ ಅತ್ತೆಯವರೇ ಹೇಳಿ ಕಳಿಸಿದ್ದಾರೆ. ನಾನು ದೇವ್ರ ಮಾತನ್ನು ಬೇಕಾದರೆ ತೆಗೆದುಹಾಕ್ತೀನಿ, ಆದರೆ ನನ್ನ ಪಾಲಿಗೆ ದೇವರಾಗಿದ್ದಾರಲ್ಲ, ಅವ್ರ ಮಾತನ್ನು ಮಾತ್ರ ತೆಗೆದುಹಾಕಲ್ಲ. ನನ್ನ ಕೆಲಸದ ಒತ್ತಡಗಳಿಂದ ಅವ್ರ ಮಾತನ್ನು ಮೀರೋ ಪರಿಸ್ಥಿತಿ ಬಂದರೆ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಅತ್ತೆ ಮಾತನ್ನು ಮಾತ್ರ ಮೀರಲ್ಲ. ನಾವೆಲ್ಲರೂ ಪುಷ್ಕರಣಿ ಉತ್ಸವಕ್ಕೆ ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಮಾಮ್, ಏನಾಯ್ತು? ಯಾಕೆ ಈಗ ಆಡ್ತಿದ್ಯಾ? ನಾನು ನಿನ್ನ ಅವಾಗಿಂದ ನೋಡ್ತಾನೆ ಇದ್ದೀನಿ. ಸಾಲಿಗ್ರಾಮ ಅಂತ ಹೆಸರು ಕೇಳಿದ್ರೆ ಸಾಕು ಭಯ ಪಡ್ತಾ ಇದ್ದೆ. ಯಾಕೆ? ಆ ಊರಲ್ಲಿ ಅಂಥದ್ದೇನಿದೆ? ಎಲ್ಲರೂ ಅವ್ರಿಗೆ ಹೋಗ್ಬಾರ್ದು ಅಂತ ಯಾಕೆ ಅನ್ಕೋತಾ ಇದೆಯಾ? ಅದು ಅಲ್ಲದೆ ಮಾವ ಪರ್ಟಿಕ್ಯುಲರ್ ಆಗಿ ಆ ಊರಿಗೆ ಹೋಗ್ಬಾರ್ದು ಅಂತ ನೀನು ಅನ್ಕೋತಾ ಇದ್ರೆ, ಮಾವ ನಾನು ಬೇಕಿದ್ರೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಆದರೆ ಅಲ್ಲಿಗೆ ಹೋಗಲೇಬೇಕು ಅಂತ ಕೂತಿದ್ದಾರೆ. ಯಾಕೆ ಮಾವ? ಯಾಕೆ? ಅಲ್ಲ, ನಂಗೊಂದು ಅರ್ಥ ಆಗ್ತಾ ಇಲ್ಲ. ಆಫ್ಟರ್ ಆಲ್ ಒಂದು ಪೂಜೆ ವಿಚಾರಕ್ಕೋಸ್ಕರ ಮ್ಯಾಟ್ರನ್ನ ಇಷ್ಟೊಂದು ದೊಡ್ಡದು ಮಾಡಬೇಕಾ? ಅಂಥದ್ದೇನಿದೆ ಮಾಮ ಊರಲ್ಲಿ? ನೋಡಿ, ವೀರುನ ಇಷ್ಟು ವರ್ಷ ಹಿಡಿದಿಟ್ಕೊಂಡಿರತ್ತೆ ಅವನಿಗೆ ನನ್ನ ಮೇಲಿರೋ ನಂಬಿಕೆಯಿಂದ. ಆ ನಂಬಿಕೆ ಇಟ್ಕೊಂಡೆ ನಾನು ಅವನ ಜೀವನದಲ್ಲಿ ಆಟ ಆಡೋಕ್ಕೆ ಶುರು ಮಾಡಿದ್ದು. ಆ ಆಟದ ಮೊದಲನೇ ಹೆಜ್ಜೆ ಶುರು ಆಗಿದ್ದೆ ಸಾಲಿಗ್ರಾಮದಲ್ಲಿ. ವೀರು ಶ್ರಾವಣಿನ ದ್ವೇಷ ಮಾಡೋದಕ್ಕೆ, ಶ್ರಾವಣಿ ಮಗುವಾಗಿದ್ದಾಗ ತಾಯಿಂದ ದೂರ ಆಗೋದಕ್ಕೆ, ವೀರುಗೆ ನೆನಪುಗಳೆಲ್ಲ ನರಕ ಅನ್ಸೋದಕ್ಕೆ ನಾನೇ ಕಾರಣ. ಇದೆಲ್ಲ ಇಲ್ಲಿ ಹೆಮ್ಮರವಾಗಿ ಬೆಳೆದಿದ್ರು, ಇದ್ರ ಬೇರಿರೋದು ಸಾಲಿಗ್ರಾಮದಲ್ಲಿ. ಶ್ರಾವಣಿ ಏನಾದರೂ ಅಲ್ಲಿಗೆ ಹೋದರೆ
ಅವಳಿಗೆ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿರೋ ಎಲ್ಲ ರಹಸ್ಯ ಅವಳಿಗೆ ಗೊತ್ತಾಗುತ್ತೆ. ವೀರು ಇಷ್ಟು ವರ್ಷ ಅಲ್ಲಿಗೆ ಹೋಗದೆ ಇರೋ ಹಾಗೆ ಹೇಗೋ ಅವನನ್ನು ತಡೆದಿದ್ದೆ. ಅವನು ಆ ಊರಿನವರು ಎಲ್ರೂ ಮರ್ತಿದ್ದ. ಆದರೆ ಈಗ ವೀರು ಶ್ರಾವಣಿ ಇಬ್ರು ಅಲ್ಲಿಗೆ ಒಟ್ಟಿಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಆವತ್ತು ಒಂದು ಹಳೆ ಪತ್ರ ಸಿಕ್ಕಿದ್ದಕ್ಕೆ ಆ ಶ್ರಾವಣಿ ಎಷ್ಟೆಲ್ಲ ರಾತಾಂತ ಮಾಡಿದ್ಲು. ಅಂಥದ್ರಲ್ಲಿ ಸಾಲಿಗ್ರಾಮ ರಹಸ್ಯಗಳನ್ನ ಬಿಚ್ಚಿಡೋ 100 ಪುಟಗಳಿರೋ ದೊಡ್ಡ ಪುಸ್ತಕ. ಇಲ್ಲ ಮಾಡಿ, ಅವ್ರು ಯಾವ ಕಾರಣಕ್ಕೂ ಅಲ್ಲಿಗೆ ಹೋಗ್ಬಾರ್ದು. ಸಾಲದು ಅಂತ ಆ 10 ಕುಟುಂಬನ ಬೇರೆ ಅಲ್ಲಿಗೆ ಬರಕ್ಕೆ ಹೇಳಿದಾರಂತೆ. ಇವರೆಲ್ಲರ ಜೊತೆ ಶ್ರಾವಣಿ ಅಲ್ಲಿಗೆ ಹೋದ್ರೆ ನನ್ನ ಆಟ ಎಲ್ಲ ಮುಗಿದೋಗುತ್ತೆ. ನಾನು ಕಟ್ಟಿರೋ ದ್ವೇಷದ ಕೋಟೆ ಒಂದೇ ಸಲ ನಾಶ ಆಗೋಗುತ್ತೆ. ಏನು ಸುಬ್ಬು, ಅರ್ಜೆಂಟಾಗಿ ಮನೆಗೆ ಹೋಗಬೇಕು ಅಂತ ಹೋದೆ, ಏನು ವಿಷಯ? ಅದು ಒಂದು ಸ್ವಲ್ಪ ರೇಷನ್ ತರಬೇಕಾಯ್ತು ಮೇಡಮ್, ಅದಕ್ಕೆ ಬಂದೆ. ಅದು ಬಿಡಿ, ಸಾಲಿಗ್ರಾಮ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಿಮಗೆ ಬೇರೆ ಏನಾದರೂ ವಿಷಯ ಗೊತ್ತಾ ಮೇಡಮ್? ಗೊತ್ತಿರೋದನ್ನೆಲ್ಲ ನಿನ್ನ ಹತ್ರ ಹೇಳಿದ್ದೀನಲ್ಲ ಸುಬ್ಬು, ಯಾಕೆ ಹಾಗೆ ಕೇಳ್ತಿದ್ಯಾ? ಅಯ್ಯೋ, ಆ ಹೆಸರು ಕೇಳಿದ ತಕ್ಷಣ ಒಬ್ಬೊಬ್ಬರು ಒಂದೊಂದು ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಮೇಡಮ್. ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಹೌದಾ? ನಮ್ಮನೇಲೂ ಅಷ್ಟೇ ಸುಬ್ಬು, ಸಾಲಿಗ್ರಾಮ ಅಂತ ಹೆಸರು ಕೇಳಿದ ತಕ್ಷಣ ಅತ್ತೆ ಒಂಥರ ರಿಯಾಕ್ಟ್ ಮಾಡ್ತಿದ್ರು. ಅದು ಸರಿ, ಆ ಊರಿನ ಹೆಸರು ಕೇಳಿ ರಿಯಾಕ್ಟ್ ಮಾಡಿದ್ರು ಅಂತೀಯಲ್ಲ, ಯಾರದು? ನಮ್ಮಪ್ಪ ಮೇಡಮ್. ನೀವು ಆ ತಾತ ಮನೆಯಿಂದ ಹೋಗುವಾಗ ನಮ್ಮ ಮನೆಯವ್ರನ್ನೂ ಕರ್ಕೊಂಬರಕ್ಕೆ ಹೇಳಿದ್ರು ಅಂತ ಹೇಳಿದ್ರಲ್ಲ, ನಾನು ಅದನ್ನು ಬಂದು ನಮ್ಮ ಅಪ್ಪಂಗೆ ಹೇಳಿದೆ. ಅಪ್ಪ ಒಂಥರ ವಿಚಿತ್ರವಾಗಿ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಹೇಳಿ ಮೇಡಮ್, ನಿಮ್ಗೆ ಅವ್ರಿನ ಬಗ್ಗೆ ಬೇರೆ ಏನಾದರೂ ವಿಷಯ ಗೊತ್ತಾ? ಇವರೆಲ್ಲ ಯಾಕೆ ಹೀಗೆ ರಿಯಾಕ್ಟ್ ಆಗ್ತಿದ್ದಾರೆ ಅಂತ ನನಗೆ ಒಂಥರ ಭಯ ಆಗ್ತಾ ಇದೆ ಮೇಡಮ್. ಭಯಾನ? ಡೋಂಟ್ ವರಿ ಸುಬ್ಬು, ವೆನ್ ಐ ಆಮ್ ಹಿಯರ್ ನೋ ಫಿಯರ್. ಹೇಗಿದ್ರು ನಾವು ಸಾಲಿಗ್ರಾಮಕ್ಕೆ ಹೋಗ್ತೀವಲ್ವಾ, ಅಲ್ಲಿ ಏನೇ ವಿಷಯ ಇದ್ರೂ ನಮಗೆ ಗೊತ್ತಾಗುತ್ತೆ ಬಿಡು. ಅಯ್ಯೋ ಮೇಡಮ್, ಆ ಊರಿನ ಹೆಸರು ಕೇಳ್ತಿದ ತಕ್ಷಣ ಒಬ್ಬೊಬ್ಬರು ಒಂದೊಂಥರ ಆಡ್ತಿದ್ರೆ ನನಗೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಸುಬ್ಬು, ಕೈಕಾಲು ನಡುಗ್ತಿದ್ಯಾ? ಯಾಕೆ ಸುಬ್ಬು, ಹುಷಾರಿಲ್ವಾ ನಿನಗೆ? ನಾನು ಹಿಂಗೆ ಹೇಳ್ತೀನಿ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿಬೇಡ ಅಂತ, ಆದ್ರೂ ನನ್ನ ಮಾತೇ ಕೇಳೋದಿಲ್ಲ. ಈಗ ನೋಡು, ಕೈಕಾಲು ನಡುಗ್ತಿದೆ, ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ಯಾ. ಹೌದು, ಫೋನಲ್ಲಿ ಯಾರದು? ಯಾರ ಜೊತೆ ಮಾತಾಡ್ತಿದ್ಯಾ? ನಾನು ಇದೇನಲ್ವಾ ಸುಬ್ಬು, ನನ್ನ ಹತ್ರನೇ ಹೇಳ್ಕೊಬೋದು ತಾನೆ. ಆ ಥರ ಎಲ್ಲ ಏನಿಲ್ಲ ಶ್ರೀವಲ್ಲಿ, ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿದ್ದೆ ಅಷ್ಟೇ. ಇಲ್ಲ ಸುಬ್ಬು, ನೀನ್ ಯಾವತ್ತೂ ಈ ತರ ಮಾತಾಡ್ದವನಲ್ಲ. ಆದ್ರೆ ಇವತ್ತು ಈ ತರ ಮಾತಾಡ್ತಿದ್ಯಾ ಅಂದ್ರೆ ಯಾವ್ದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ಆಯ್ತು. ಅಲ್ಲ ಸುಬ್ಬು, ಅದೇನು ಅಂತ ನನ್ನ ಹತ್ರ ಹೇಳು. ಫೋನಲ್ಲಿ ಯಾರ ಜೊತೆನೋ ಮಾತಾಡ್ಕೊಂಡು ಹೇಳಿದ್ರೆ ಏನ್ ಪ್ರಯೋಜನ? ಯಾರದು? ಯಾರು ಸುಬ್ಬು? ಶ್ರೀವಲ್ಲಿನಾ? ಶ್ರೀವಲ್ಲಿ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು, ಕೊಡಿ ಮಾತಾಡೋಣ. ಅಯ್ಯಯ್ಯೋ, ಬೇಡ ಬೇಡ ಬೇಡ, ಅವಳು ಇವಾಗ ಮಾತಾಡೋ ಮೂಡಲಿಲ್ಲ. ನಿಮಗೆ ಕೇಳಿಸ್ತಾ ಇದೆಯಲ್ಲ ಕೂಗಾಟ, ಹಾರಾಟ, ಕಿರ್ಚಾಟ? ಯಾರು ಸುಬ್ಬು ಅದು? ಯಾರದು? ನಾನೇ ಹಾರಾಡ್ತಿದ್ದೀನಿ, ನಾನೇ ಕೂಗಾಡ್ತಿದ್ದೀನಿ. ಕೊಡಿಲಿ ಕೊಡಿಲಿ, ನಾನು ಮಾತಾಡ್ತೀನಿ. ಕೊಡು ಸುಬ್ಬು. ಶ್ರೀವಲ್ಲಿ, ನಾನು ಇವಾಗ ಶ್ರಾವಣಿ ಮೇಡಮ್ ಜೊತೆ ಮಾತಾಡ್ತಾ ಇದ್ದೀನಿ. ಅವ್ರ ಹತ್ರ ಮಾತಾಡಿದ್ಮೇಲೆ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಶ್ರಾವಣಿ ಹತ್ರ ಮಾತಾಡ್ತಿದ್ದ? ಅಲ್ಲ ಸುಬ್ಬು, ನನ್ನ ಹತ್ರ ಹೇಳ್ಬೇಕಾಗಿರೋ ವಿಚಾರನೆಲ್ಲ ಅವಳ ಹತ್ರ ಹೇಳ್ಕೊತಿದ್ಯಲ್ಲ, ನಿನಗೊಂದು ಸ್ವಲ್ಪ ಬುದ್ಧಿ ಇಲ್ವಾ? ಕೊಡಿಲಿ ಕೊಡಿಲಿ, ನಾನು ಅವಳ ಹತ್ರ ಮಾತಾಡ್ತೀನಿ. ಸುಬ್ಬು, ಈಗ ನೀನು ಫೋನ್ ಕೊಡ್ತೀಯೋ ಇಲ್ವೋ? ಆಯ್ತು ಆಯ್ತು, ಕೊಡ್ತೀನಿ ಮೇಡಮ್. ತಗೊಳಮ್ಮ, ಮಾತಾಡು. ಹಲೋ. ಹಾಯ್ ಶ್ರೀವಲ್ಲಿ, ಹೇಗಿದ್ಯಾ? ಏನಮ್ಮ ಮಹಾರಾಣಿ,
ಅವತ್ತು ಆ ಹಳೆ ಬೈಕ್ ಹತ್ಕೊಂಡು ಏನೋ ದೊಡ್ಡ ರಥದ ಮೇಲೆ ಹೋಗೋ ಥರ ಹೋದ್ಯಲ್ಲ, ನಮ್ಮ ಕಡೆ ತಿರುಗೂ ನೋಡ್ಲಿಲ್ವಲ್ಲ ಅಮ್ಮ? ಅವತ್ತು ನಾನಿನ್ನ ನಮ್ಮನ್ನೆಲ್ಲ ಎಲ್ಲಿ ನೋಡ್ತೀಯ ಹೇಳು? ಸುಬ್ಬು ಎದುರಿಗೆ ನಿಂತಿದ್ರು, ಅವನೇ ನನ್ನನ್ನು ನೋಡಲ್ಲ, ನೀನೆಲ್ಲಿ ನನ್ನನ್ನು ನೋಡ್ತೀಯ? ಹೌದು, ನನ್ನ ಹತ್ರ ಹೇಳ್ಕೋಬೇಕಾಗಿರೋ ವಿಚಾರನೆಲ್ಲ ಅವ್ನು ನಿನ್ನ ಹತ್ರ ಹೇಳ್ಕೊಂತಾನಲ್ಲ, ಯಾಕೆ? ನೀನು ಅದೆಷ್ಟು ಬುದ್ಧಿ ಹೇಳಿದ್ರು ಅವನಿಗಂತೂ ಬುದ್ಧಿ ಬರೋದಿಲ್ಲ. ನಾನು ಸುಬ್ಬು ಇಲ್ಲೇ ಇದ್ದೀವಿ, ಆದ್ರೂ ಏನಾದ್ರೂ ವಿಷಯ ಇದ್ರೆ ಮೊದಲು ನಿಮ್ಮನೆಗೆ ಬಂದು ಆಮೇಲೆ ನಮ್ಮ ಮನೆಗೆ ಬರೋದು. ಶ್ರೀವಳ್ಳಿ, ಏನ್ ಮಾತಾಡ್ತಿದ್ಯಾ ನೀನು? ನಾನು ಅದೇನು ಹೇಳ್ತೀನಿ ನಿಮಿಷ ಮೇಡಮ್, ನಾನು ಹೇಳಿಲ್ವ ಅವಳ ಹತ್ರ ಮಾತಾಡೋದು ಬೇಡ ಅಂತ. ಅವಳ ತಲೆಗೆ ಒಂದು ವಿಷಯ ಹೋದ್ರೆ 11 ಥರ ಮಾತಾಡ್ತಾಳೆ. ಸರಿ ಸರಿ ಆಯ್ತು, ಅದೇನೇ ವಿಷಯ ಇದ್ರು ಬೆಳಗ್ಗೆ ಮನೆಗೆ ಬರ್ತೀಯಲ್ಲ ಆಗ ಮಾತಾಡೋಣ ಬಿಡು. ಸರಿ ಮೇಡಮ್, ಗುಡ್ ನೈಟ್. ಗುಡ್ ನೈಟ್. ಈ ಶಿವಲಿ ಯಾರ ಹತ್ರ ಹೆಂಗೆ ಮಾತಾಡ್ಬೇಕಂತ ಗೊತ್ತಾಗಲ್ವೇ ನಿನಗೆ? ಅದನ್ನ ನಿನ್ನ ಹತ್ರ ಕೇಳಬೇಕು. ಯಾರ ಹತ್ರ ಏನ್ ಹೇಳ್ಕೋಬೇಕಂತ ನಿನಗೆ ಗೊತ್ತಿಲ್ವಾ? ನನ್ನ ಹತ್ರ ಹೇಳ್ಕೋಬೇಕಾಗಿರೋ ವಿಚಾರನೆಲ್ಲ ಅವಳ ಹತ್ರ ಹೇಳ್ಕೊಂತೀಯ. ನಿನ್ನ ಹತ್ರನಾ? ನಿನ್ನ ಹತ್ರ ಹೇಳ್ಕೊಡೋಂಥದ್ದು ಏನಿದೆ? ಸಾಲಿಗ್ರಾಮದ ಬಗ್ಗೆ ನಿನ್ನ ಕೇಳಾ? ಏನ ಸರಿಗಮ್ಮಪ್ಪನ? ನನ್ನ ಬಿಟ್ಬಿಡಮ್ಮ ತಾಯಿ. ಏ ಸುಬ್ಬು, ಏನಂದ ಇವನು? ಸರಿಗಮ್ಮನ? ಸುರೇಂದ್ರ ಅಣ್ಣ, ನಾವು ಸಾಲಿಗ್ರಾಮಕ್ಕೆ ಹೋಗ್ತಾ ಇರೋದ್ರಿಂದ ಅಷ್ಟು ದಿನಗಳು ನನ್ನ ಎಲ್ಲ ಮೀಟಿಂಗ್ಸ್ನು ಪೋಸ್ಟ್ಪೋನ್ ಮಾಡು. ಈ ವಿಡಿಯೋ ಕಾನ್ಫರೆನ್ಸು ಅದು ಇದು ಅಂತ ಏನು ಇಟ್ಕೊಬೇಡ. ಸರಿ ಅಣ್ಣ, ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಅವ್ರನ್ನ ಅಲ್ಲಿಗೆ ಬರೋದಕ್ಕೆ ಹೇಳ್ತೀನಿ. ಬೇಡ ಬೇಡ, ಹಾಗೆಲ್ಲ ಮಾಡಬೇಡ. ನಾವು ಹೋಗ್ತಾ ಇರೋದು ಪೂಜೆಗೆ. ಎಷ್ಟೋ ವರ್ಷಗಳ ನಂತರ ಈ ಪೂಜೆ ಈಗ ನಡೀತಾ ಇದೆ ಅಂಥದ್ರಲ್ಲಿ ಗೀಟಿಂಗು ಅಂತ ಅವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ. ನಾನು ಅಸೆಂಬ್ಲಿಗೂ ಕೂಡ ಸ್ವಲ್ಪ ದಿನ ಲೀವ್ ಹಾಕ್ತಾ ಇದ್ದೀನಿ. ಏನಣ್ಣ ನೀನು? ಎಷ್ಟೋ ಜನ ರಾಜಕಾರಣಿಗಳು ಎಲೆಕ್ಟ್ ಆದ ದಿನದಿಂದ 1-2 ಸಲನೂ ಅಸೆಂಬ್ಲಿ ಮುಖನೇ ನೋಡಿರಲ್ಲ. ಸದನ ಅಂದರೆ ಸದ್ದೆ ಇಲ್ದಿರೋ ಥರ ದೂರ ಇದ್ಬಿಡ್ತಾರೆ. ಅವ್ರನ್ನ ಕೇಳೋರೇ ಇಲ್ಲ ಅಣ್ಣ. ಅಂಥದ್ರಲ್ಲಿ ನೀನು ಅಲ್ಲಿಗೂ ಲೀವ್ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ರಾಜಕಾರಣಿಗಳು ಹೀಗೆ ಮಾಡೋದ್ರಿಂದಲೇ ನಮ್ಮ ಜನಗಳಿಗೆ ನಮ್ಮ ಬಗ್ಗೆ ತಾತ್ಸಾರ ಹುಟ್ಟಿರೋದು. ಆದರೆ ನಾನು ಹಾಗೆ ಮಾಡಲ್ಲ. ಜನ ನನ್ನನ್ನು ಯಾಕೆ ಗೆಲ್ಸ್ ಕಳಿಸಿದ್ದಾರೆ ಅನ್ನೋ ಪರಿಜ್ಞಾನ ನನಗಿದೆ. ಕಪಟ, ಕಲ್ಮಶ ಇದ್ಯಾವುದೂ ಇಲ್ಲದೆ ರಾಜಕೀಯದಲ್ಲಿ ನಿಯತ್ತಿಂದ ಗೆಲ್ಬೋದು ಅಂತ ನಾನು ಕಲ್ತಿದ್ದು ನಮ್ಮ ಮಾವ ಧನರಾಜ್ ಅರಸ್ ಅವರಿಂದ. ಅವ್ರು ರಾಜಕೀಯದಲ್ಲಿದ್ದಾಗ ಭ್ರಷ್ಟಾಚಾರಿಗಳು, ಕೆಟ್ಟ ರಾಜಕಾರಣಿಗಳು ಅವ್ರ ಮುಂದೆ ನಿಲ್ಲಕ್ಕೆ ಹೆದರ್ತಾ ಇದ್ರಂತೆ. ಕೆಸರಲ್ಲಿ ಕಮಲ ಅರಳೋ ಹಾಗೆ ರಾಜಕೀಯದಲ್ಲಿ ಇದ್ರೂ ಕೂಡ ಒಂಚೂರು ಕೆಟ್ಟ ಹೆಸರಿಲ್ಲದೆ ಗೆದ್ದು ತೋರಿಸಿದವರು ನಮ್ಮ ಮಾವ. ಎಷ್ಟೇ ಆದರೂ ದೊಡ್ಡ ಮನೆತನದಿಂದ ಬಂದವರು. ಆಳ್ವಿಕೆ ಅನ್ನೋದು ಅವರು ರಕ್ತದಲ್ಲೇ ಇತ್ತು, ಅವ್ರ ಅನುಭವದಲ್ಲಿತ್ತು. ಒಳ್ಳೆತನ ಅನ್ನೋದು ಅವ್ರ ಮನಸ್ಸಿನಲ್ಲಿತ್ತು. ಅವ್ರು ಆಗಿನ ಕಾಲದಲ್ಲಿ ಮಾಡಿರೋ ಜನಸೇವೆಗೆ ಎಷ್ಟೋ ಯೂನಿವರ್ಸಿಟಿಗಳು ಅವ್ರಿಗೆ ಡಾಕ್ಟ್ರೇಟ್ ಕೊಟ್ಟಿತ್ತು. ನಾನಿವತ್ತೇನಾದರೂ ಈ ಸ್ಥಾನದಲ್ಲಿ ಇದ್ದೀನಿ, ಸ್ವಲ್ಪ ಮಟ್ಟಿಗೆ ಹೆಸರು ಮಾಡಿದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ. ಅವ್ರು ಹಾಕೊಟ್ಟ ದಾರಿಲೇ ರಾಜಕೀಯದಲ್ಲಿ ನಾನು ನಡೀತಾ ಇದ್ದೀನಿ. ನನ್ನ ಈ ಬದುಕು ಅವ್ರು ಹಾಕೊಟ್ಟ ಭಿಕ್ಷೆ. ನೀನನ್ಕು ನನ್ನನ್ನು ಮರ್ತೇ ಬಿಟ್ಟಿದ್ಯಾ. ದಿನ ಪೂರ್ತಿ ವೆಯ್ಟ್ ಮಾಡ್ತಾ ಕೂತಿದ್ರು ಮೆಸೇಜ್ ಮಾಡಲ್ಲ, ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಒಂಟಿ ಅನ್ನಿಸ್ತಿದೆ ನನಗೆ. ಯಾಕೆ ಹಾಗೆ ಅನ್ಕೊಂತೀಯ? ನನಗೂ ನಿನ್ನ ಜೊತೆ ಮಾತಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಆಸೆ. ಆದರೆ ನಾನು ಏನು ಮಾಡಲಿ? ಮನೆ ತುಂಬ ಜನ, ಅವ್ರ ಮುಂದೆಲ್ಲ ಹೇಗೆ ಮಾತಾಡಲಿ, ಹೇಗೆ ಮೆಸೇಜ್ ಮಾಡಲಿ? ನೀನು ಈ ರೀತಿ ಮನೆಯವ್ರಿಗೆಲ್ಲ ಹೆದರ್ಕೊಂಡು ಎಲ್ಲಿ ನನ್ನನ್ನು ದೂರ ಮಾಡ್ತೀಯೋ ಅನ್ನೋ ಭಯ ನನಗೆ. ಭಯ ಯಾಕೆ ಪಡ್ತೀಯಾ? ಅಂಥದ್ದೇನಾಯ್ತೀಗ? ಮತ್ತಿನ್ನೇನಕ್ಕ, ನಿಮ್ಮ ತಮ್ಮನೋ ನನ್ನ ಮುಖ ನೋಡಿದ್ರೆ ಮಾತೇ ಆಡಲ್ಲ. ಮಾತಾಡೋದಿರ್ಲಿ, ನಾನು ಮಾತಾಡೋದನ್ನು ಕೇಳಿಸ್ಕೊಳ್ಳೋದಿಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅವ್ನು ನಿಜವಾಗ್ಲೂ ನನ್ನ ಪ್ರೀತಿಸ್ತಿದ್ದಾನೋ ಇಲ್ವೋ ಅಂತ. ಏ ದಡ್ಡಿ, ಪ್ರೀತಿ ಇರೋರೆ ಕಣೆ ಆ ರೀತಿ ಎಲ್ಲ ಮಾಡೋದು. ನಿನಗಿಂತ ಪ್ರೀತಿಸೋ ಹುಡುಗಿ ಅವನಿಗೆ ಸಿಗ್ತಾಳೇನೆ? ನೀನೇ ಹೇಳು. ಒಂದಲ್ಲ ಒಂದಿನ ಅವನಿನ ಪ್ರೀತಿ ಬಲೆಗೆ ಸಿಕ್ ಬೀಳ್ತಾನೆ, ನೋಡ್ತಿರು. ಸಿಕ್ಕಾಕೊಂಡ್ವಿ. ನಿಮ್ಮ ಅಣ್ಣನ ಹತ್ರ ಸಿಕ್ಕಾಕೊಳ್ಳೋ ಬದಲು ನಿಮ್ಮ ಮನೇಲಿ ಬೇರೆ ಯಾರ ಹತ್ರ ಆದರೂ ಸಿಕ್ಕಾಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಏನೋ ಒಂದು ಗಲಾಟೆಯಾಗಿ ಅದು ಸರಿ ಹೋಗಿ
ನಮ್ಮಿಬ್ರು ಮದುವೆ ಮಾತುಕತೆ ನಡೀತಿತ್ತೋ ಏನೋ, ಅಥವಾ ನನ್ನ ನಿನ್ನ ಮನೆಯಿಂದ ಹೊರಗೆ ಹಾಕಿದ್ದಿದ್ರೆ ನಾವಿಬ್ರು ಎಲ್ಲ ದೂರ ಹೋಗಿ ಮದುವೆ ಆಗಿ ಹಾಯಾಗಿರ್ಬೋದಿತ್ತು. ಏನ್ ಕನ್ಸ್ ಕಾಣ್ತಾ ಇದ್ಯಾ? ಅದೆಲ್ಲ ನಡೆಯೋದು ಸಿನಿಮಾದಲ್ಲಿ, ನಿಜ ಜೀವನದಲ್ಲ. ನಮ್ಮ ಪ್ರೀತಿಗೋಸ್ಕರ ಮನೆಯವ್ರ ಪ್ರೀತಿ ಕಳ್ಕೊಬೇಕಾ? ಹಾಗಂತ ನಮ್ಮ ಪ್ರೀತಿನ ಬಿಟ್ಕೊಡಕ್ಕಾಗುತ್ತಾ? ಬಿಟ್ಕೊಡೋದಲ್ಲ, ಕಾಯೋದು. ಪ್ರೀತಿಗೋಸ್ಕರ ಎಷ್ಟೇ ದಿನ ಆದ್ರೂ ಎಷ್ಟೇ ವರ್ಷ ಆದ್ರೂ ಕಾಯಕ್ಕೆ ತಯಾರಾಗಿರ್ಬೇಕು. ನಾನೇನೋ ಕಾಯ್ತೇನಕ್ಕ, ಆದ್ರೆ ಈ ಕಾಯದ್ ಎಷ್ಟ್ ಕಷ್ಟ ಅಂತ ಆ ಸುಬ್ಬಗ್ ಅರ್ಥನೇ ಆಗ್ತಿಲ್ವಲ್ಲ. ಅವ್ನ್ ಪ್ರೀತಿ ಮಾಡೋ ವಿಷಯನ ಇವತ್ ಹೇಳ್ತಾನೆ, ನಾಳೆ ಹೇಳ್ತಾನೆ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಅಕ್ಕ, ಅವ್ನ್ ನನಗ್ ಪ್ರಪೋಸ್ ಮಾಡೋದ್ ಯಾವಾಗ? ನನ್ ಮದ್ವೆ ಆಗೋದ್ ಯಾವಾಗ? ಈ ಮನೆಗ್ ಸೊಸೆ ಆಗೋದ್ ಯಾವಾಗಕ್ಕ? ಶ್ರೀವಲ್ಲಿ, ನಾವೆಲ್ಲರೂ ಅದನ್ನೇ ಕಾಯ್ತಿದೀವಿ ಕಣೆ. ನೀನ್ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ? ನಮ್ಮ ಮನೆ ಕಷ್ಟಗಳೆಲ್ಲ ತೀರುತ್ತೆ, ನಮ್ಮತ್ತೆ ಹಾರಾಟ ಕೂಗಾಟ ಎಲ್ಲ ಕಮ್ಮಿ ಆಗುತ್ತೆ, ನಮ್ಮ ಜೀವನ ಫುಲ್ ಚೇಂಜ್ ಆಗುತ್ತೆ. ಈ ಆರ್ಡಿನರಿ ಸೀರೆ ಹೋಗಿ ಜರ್ತಾರಿ ಸೀರೆ ಬರುತ್ತೆ, ಗಾಜಿನ ಬಳೆ ಹೋಗಿ ಚಿನ್ನದ ಬಳೆ ಬರುತ್ತೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ತಿನ್ನೋ ಯೋಗ ಬರುತ್ತೆ. ಆಹಾ, ಆ ದಿನ ಎಲ್ಲ ಯಾವಾಗ ಬರುತ್ತೋ ಏನೋ. ಬರುತ್ತೆ, ನಾವಿಬ್ರು ಒಟ್ಟಿಗೆ ಓಡಾಡೋ ಕಾಲ ಆದಷ್ಟು ಬೇಗ ಬರುತ್ತೆ. ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ, ಹೀಗೆ ದೂರನೇ ಇರಬೇಕು. ದೂರ ಇರೋದ್ರಿಂದ ಏನು ಪ್ರಯೋಜನ ಇಲ್ಲ ಕಣೆ. ಪ್ರೀತಿಸೋ ಹುಡುಗಿ ಯಾವಾಗ್ಲೂ ಕಣ್ಮುಂದೆನೆ ಓಡಾಡ್ಕೊಂಡಿರ್ಬೇಕು, ಆಗ್ಲೇ ಪ್ರೀತಿನೂ ಜಾಸ್ತಿ ಆಗೋದು, ಪ್ರೀತಿ ಹೇಳ್ಕೋಬೇಕು ಅಂತಾನು ಅನ್ಸೋದು. ಏನೋ ಕಣ್ಮುಂದೆನೆ ಓಡಾಡ್ಕೊಂಡಿರ್ಬೇಕಾ? ಅದ್ ಹೇಗಕ್ಕ ಸಾಧ್ಯ? ಸುಬ್ಬು ಯಾವಾಗ್ಲೂ ಮಿನಿಸ್ಟ್ರ್ ಮನೇಲೇ ಇರ್ತಾನೆ. ಹಾಗಿರ್ಬೇಕಾದ್ರೆ ನಾನೀಗ ಅವ್ನ್ ಕಣ್ಮುಂದೆನೆ ಇರೋದಕ್ಕಾಗತ್ತೆ? ಹೌದಲ್ವಾ? ಹಾ, ಹೇಗಾದ್ರೂ ಮಾಡಿ ನೀನು ಆ ಮಿನಿಸ್ಟ್ರು ಮನೆಗೆ ಹೋಗೋ ತರ ಇದ್ದಿದ್ರೆ ಯಾವಾಗ್ಲೂ ನೀನು ಅವನ ಜೊತೆನೆ ಓಡಾಡ್ಕೊಂಡಿರ್ಬೋದಿತ್ತು. ನಾನು ಮಿನಿಸ್ಟ್ರ್ ಮನೆಗೆ ಹೋಗೋದಾ? ಅದೆಲ್ಲ ಆಗೋ ಮಾತಾ? ಖಂಡಿತ ಇಲ್ಲ. ನನ್ಗಂತೂ ನಿನ್ ಬಿಟ್ಟಿರೋಕ್ ಸಾಧ್ಯನೇ ಇಲ್ಲ. ಪ್ರೀತಿಸೋ ಹುಡುಗಿರ್ಗೋಸ್ಕರ ಪ್ರಾಣ ಬಿಡೋರ್ನ ನೋಡಿದ್ಯಾ, ಆದ್ರೆ ನಾನು ನಿನಗೋಸ್ಕರ ಮಾತ್ರ ಅಲ್ಲ, ನಿನ್ನ ಫ್ಯಾಮಿಲಿಗೋಸ್ಕರನೂ ನಾನು ಪ್ರಾಣ ಕೊಡೋಕ್ಕೂ ರೆಡಿ ಇರ್ತೀನಿ. ನಾನು ನಿನ್ನನ್ನು ಅಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ನಿನ್ ಮಾತು ನಿಜನಾ? ಸರಿ, ನೀನು ಮನೆಗೆ ಹೋಗು. ನಿಮ್ಮ ಅಪ್ಪ ಅಮ್ಮ ಯಾರಾದರೂ ನೋಡಿದ್ರೆ ಕಷ್ಟ. ಹುಡುಗಿಯಾಗಿ ನಾನು ಹೆದರ್ಕೋಬೇಕು, ಹುಡುಗಾಗಿ ನೀ ಹೆದರ್ಕೊಳ್ತಿದ್ಯಾ? ಸರಿ ಹೊರಡು, ನಾನು ನಿಂಗೆ ಆಮೇಲೆ ಮೆಸೇಜ್ ಮಾಡ್ತೀನಿ. ಮೆಸೇಜ್ ಮಾಡ್ತೀಯಾ? ಮೆಸೇಜ್ ಮಾಡೋಕ್ಕಾಗತ್ತಾ? ಆಗಲ್ಲ ಅಕ್ಕ, ನಾನು ಆ ಮಿನಿಸ್ಟ್ರ್ ಮನೆಗೆ ಹೋಗಕ್ಕಾಗಲ್ಲ. ಹಾಗಂತ ನನ್ನ ಸುಬ್ಬುನು ನಾನು ಬಿಟ್ಕೊಡೋದಿಲ್ಲ. ಅವನು ಎಲ್ಲೇ ಇರಲಿ, ಹೇಗೆ ಇರಲಿ, ಅವನು ಯಾವಾಗಲೂ ನನ್ನ ಮನಸ್ಸಲ್ಲಿರ್ತಾನೆ. ಎಷ್ಟು ದಿನ ಆದರೂ ಪರವಾಗಿಲ್ಲ, ನಾನು ಅವನಿಗೋಸ್ಕರ ಕಾಯ್ತೀನಿ. ಆಗಲ್ಲ, ಟ್ರೈ ಮಾಡ್ತೀನಿ. ಓಕೆ, ಬಾಯ್. ಸಾಲಿಗ್ರಾಮ ಅಂತಿದ್ದ ಹಾಗೆ ಯಜಮಾನರು ಗೌರವ ಕೊಡ್ತಿದ್ದಾರೆ, ವಿಜಯ ಮೇಡಮ್ ಟೆನ್ಷನ್ ಆಗ್ತಿದ್ದಾರೆ, ನಮ್ಮಪ್ಪ ವಿಚಿತ್ರವಾಗಿ ಆಡ್ತಿದ್ದಾರೆ. ಇದೆಲ್ಲ ಯಾಕೆ ಮೇಡಮ್? ಅದೇ ನನಗೂ ಗೊತ್ತಾಗ್ತಿಲ್ಲ ಸುಬ್ಬು. ಅಮ್ಮನ ಮನೆ ಕಡೆಯವ್ರು ಅಲ್ಲಿದ್ದಾರೆ ಅಂತನಾ? ಬರೀ ಅಷ್ಟಕ್ಕೆಲ್ಲ ಯಾರು ಹೀಗೆಲ್ಲ ಆಡಲ್ಲ ಮೇಡಮ್, ಅದು ಬಿಟ್ಟು ಬೇರೆ ಏನೋ ವಿಷಯ ಇದೆ ಅನ್ನಿಸ್ತಾ ಇದೆ ನನಗೆ. ಹಾಗಿದ್ರೆ ನಾವು ಯಾರ ಹತ್ರ ಕೇಳ್ಬೇಕು ಸುಬ್ಬು? ನೀವು ಯಾಕೆ ನೇರವಾಗಿ ಯಜಮಾನ್ರನ್ನೇ ಕೇಳಬಾರ್ದು? ನಾನು ಅಪ್ಪನ ಹತ್ರ ಇದನ್ನ ಕೇಳದ? ನಿನಗೆ ನಾನು ಹೇಳೋದು ಅರ್ಥ ಆಗ್ತಿಲ್ವಾ ಸುಬ್ಬು? ನಾನು ಇನ್ ಮುಂದೆ ಅಪ್ಪನ ಹತ್ರ ತುಟ್ಟುಕ್ ಪಿಟ್ಟಿಕ್ ಅನ್ನಲ್ಲ, ಅವ್ರ ಎದುರುಗಡೆ ಹೋಗಿ ನಿಂತ್ಕೊಳ್ಳಲ್ಲ, ಅವ್ರಿಗೆ ಹತ್ರ ಆಗ್ತಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಯಾವ ಹುಚ್ಚ ಕೆಲಸಗಳನ್ನ ಮಾಡಲ್ಲ. ಈ ಕೆಟ್ಟ ಐಡಿಯಾ ಕೊಡೋದನ್ನ ಬಿಟ್ಟು ಬೇರೆ ಏನಾದ್ರು ಯೋಚನೆ ಮಾಡು. ಯೋಚನೆ ಮಾಡ್ತೀನಿ. ಹಾ ಮೇಡಮ್, ಒಂದೊಳ್ಳೆ ಐಡಿಯಾ ಇದೆ ಮೇಡಮ್. ಸರಿ ಅಣ್ಣ, ನಾನು ಹೋಗೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಅಂದಹಾಗೆ ಅಲ್ಲಿ ಕಳಸ ಹೊರಬೇಕಾಗಿರೋದು ಶ್ರಾವಣಿನೇ ಅಲ್ವಾ? ಅವಳೇ ಹೊರಬೇಕಾಗಿರೋದು. ನಾವೆಲ್ಲರೂ ಪೂಜೆಗೆ ಮಾತ್ರ ಹೋಗ್ತಾ ಇದ್ದೀವಿ. ನಮಗಿಂತ ಶ್ರಾವಣಿ ಸಾಲಿಗ್ರಾಮಕ್ಕೆ ಬರೋದೇ ಮುಖ್ಯ. ಅವಳಿಗೆ ರೆಡಿ ಆಗಕ್ಕೆ ಹೇಳ್ಬಿಡು.
ಜವಾಬ್ದಾರಿ ಇಲ್ಲದೆ ಹುಡುಗಾಟಿಕೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಸರಿ ಅಣ್ಣ, ಹೇಳ್ತೀನಿ. ಹಾಂ, ಮೇಡಮ್ ನೀವು ಸಾಲಿಗ್ರಾಮಕ್ಕೆ ಹೋಗಬೇಡಿ. ಏನು ಹೇಳ್ತಿದ್ಯಾ? ನಾನು ಸಾಲಿಗ್ರಾಮಕ್ಕೆ ಹೋಗ್ಬಾರ್ದಾ? ಅಮ್ಮನ ಊರಿಗೆ ಹೋಗ್ತೀನಿ, ಅವ್ರನ್ನೆಲ್ಲ ಮೀಟ್ ಮಾಡ್ತೀನಿ ಅಂತ ಎಷ್ಟು ಖುಷಿಯಾಗಿದೆ ನಾನು. ಈಗ ಬಂದ್ಬಿಟ್ಟು ನೀ ಸಾಲಿಗ್ರಾಮಕ್ಕೆ ಹೋಗ್ಬೇಡಿ ಅಂತ. ನೀನು ಮೊದಲು ಅದು ಹಾಗಲ್ಲ ನಾನು ಹೇಳ್ತಾ ಇರೋದು. ನೀವಂತೂ ಯಜಮಾನ್ರ ಹತ್ರ ಮಾತಾಡಲ್ಲ, ಆದರೆ ಯಜಮಾನ್ರು ಅವರೇ ಬಂದು ನಿಮ್ಮ ಹತ್ರ ಮಾತಾಡೋಕ್ಕೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ. ನನ್ನ ಮಾತು ಕೇಳಿ, ಸುಮ್ಮನೆ ಒಂದೇ ಒಂದ್ಸರಿ ಬರೀ ಬಾಯಿ ಮಾತಿಗೆ ನಾನು ಸಾಲಿಗ್ರಾಮಕ್ಕೆ ಬರಲ್ಲ ಅಂತ ಹೇಳಿ. ಆಮೇಲೆ ನೋಡಿ ಮೇಡಮ್ ಆಟನ. ನೀವು ಬರಲ್ಲ ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲ ನಿಮ್ಮ ಹತ್ರ ಬಂದು ಒತ್ತಾಯ ಮಾಡ್ತಾರಾ, ಬಾ ಅಂತ ಕರೀತಾರ. ಆಗ ನೀವು ನಾನು ಯಾಕೆ ಬರಬೇಕು ಅಂತ ಕೇಳಿ, ಅವ್ರು ಯಾಕೆ ಬರಬೇಕು, ಅಲ್ಲಿನ ವಿಷಯ ಏನು ಅಂತೆಲ್ಲ ಹೇಳ್ಬೋದಲ್ವಾ? ಹಾಗಂತ್ಯಾ? ನಾನು ನಿಮಗೆ ಸಾಲಿಗ್ರಾಮಕ್ಕೆ ಹೋಗಲೇಬೇಡಿ ಅಂತ ಹೇಳ್ತಾ ಇಲ್ಲ, ಹೋಗೋಕೆ ಮುಂಚೆ ಹಠ ಮಾಡಿ ಆಮೇಲೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಆಹಾ, ಎಂಥ ಐಡಿಯಾ ಸುಬ್ಬು. ಹಾಗಾದ್ರೆ ನಾನು ಸಾಲಿಗ್ರಾಮಕ್ಕೆ ಹೋಗ್ತಾ ಇಲ್ಲ.